ನಮ್ಮನ್ನು ಬಳಸ್ಕೊಂಡು ಇವತ್ತಿನ ದಿನ ನಮ್ಮನ್ನ ನಡು ನೀರಿನಲ್ಲಿ ಸುಮಾರು ಉದಾಹರಣೆಗಳಿವೆ ಸರ್, ಸುಮಾರು ಉದಾಹರಣೆಗಳಿವೆ. ರಾಜಕೀಯದಲ್ಲೇ ತಮಗೆಲ್ಲ ತಿಳಿದಿದೆ, ಏನು ಬೇಕಾದ್ರೂ ಆಗ್ಬೋದು ಸರ್ ಬದಲಾವಣೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿದ್ರ? ನೋ ಚಾನ್ಸ್. ಆಗ್ಲಿಲ್ವಾ? ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ, ಅದು ನಿಮ್ಮ ಭಾವನೆ ಅನ್ಕೊಂಡಿದ್ದೀರಾ? ಚಾನ್ಸ್ ಇದೆ. ನೀವು ಅತಿ ಶೀಘ್ರವಾಗಿ ನಮ್ಮ ನಾಯಕರಾದಂತಹ ನಜೀರ್ ಅಹಮದ್ ಸಾಬ್ರವರನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಸಾಬ್ರವರನ್ನ ನೀವೇನು ಕ್ರಮವನ್ನು ಕೊಂಡಿದ್ದೀರಿ ಅದನ್ನ ವಾಪಸ್ ತಗೊಂಡು ತಿರ್ಗಾ ಅವ್ರಿಗೆ ಏನು ಅವಕಾಶ ಮಾಡ್ಕೊಳ್ಳಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅತಿಯಾಗಿ ತಗೊಂಡ್ಕೊಂಡು ನಾವು ಏನು ಮಾಡ್ಬೇಕಂತಿದೆ ನಮಗೆ ಗೊತ್ತಿದೆ. ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ, ತಮಗೆ ಅನುಮಾನನೂ ಬೇಡ. ಯಾಕಂದ್ರೆ 2023ರಲ್ಲಿ ಒಗ್ಗಟ್ಟಾಗಿ ಯಾವ ರೀತಿ ನಿಮ್ಮನ್ನ ತಗೋಬೇಕಂತ ಯಾವ ರೀತಿ ಶ್ರಮನ ವಹಿಸಿ ತಗೊಂಡ್ಬಂದಿರೋ ಗೊತ್ತಿರೋರಿಗೆ ನಿಮ್ಮನ್ನ ಅಲ್ಲಿಂದ ತೆಗೆಯೋದು ಗೊತ್ತಿದೆ.